ಹಲೋ, ನನ್ನ ಬಳಗದ ಬಂಧುಗಳೇ, ಎಲ್ರಿಗೂ ನಮಸ್ಕಾರ. RVRK ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈಗ ಮಾವಿನ ಹಣ್ಣಿನ ಸೀಸನ್ ಇರೋದರಿಂದ ಮಾವಿನ ಹಣ್ಣಿನಿಂದ ಸಾಕಷ್ಟು ಅಡುಗೆಗಳನ್ನು, ಸಿಹಿ ತಿಂಡಿಗಳನ್ನು ನಾವು ಮಾಡ್ಕೋಬೋದು. ಅದರಲ್ಲಿ ನಾನಿವತ್ತು ಮಾವಿನ ಹಣ್ಣಿನ ಐಸ್ ಕ್ರೀಮ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬ ಸುಲಭ ಮಾಡೋದು ಕೂಡ, ನೋಡ್ಕೊಳ್ಳೋಣ ಬನ್ನಿ. ಒಂದು 15 ಗೋಡಂಬಿ ಇಟ್ಕೊಂಡಿದ್ದೀನಿ ನಾನು. ಇದನ್ನೆಲ್ಲ ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊಳ್ಳೋಣ. ನುಣ್ಣಗೆ ಪುಡಿ ಮಾಡ್ಕೋಬೇಕಾಗತ್ತೆ. ಹಾಗೆ ಇದು ಸ್ವಲ್ಪ ಪನ್ನೀರ್ ಇಟ್ಕೊಂಡಿದ್ದೀನಿ, ಮನೆಯಲ್ಲೇ ಮಾಡಿದ್ದು. ಇದನ್ನು ಕೂಡ ಈಗ ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ಚೂರು ಪೌಡ್ರ್ ಥರ ಮಾಡ್ಕೊತೀನಿ. ನೋಡಿ, ಪನ್ನೀರು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ, ಮಾಡಿ ಆಯಿತು. ಇದನ್ನು ಕೂಡ ಈಗ ಗೋಡಂಬಿ ಪೌಡ್ರ್ ಹಾಕ್ಕೊಂಡಿದ್ದ ಬೌಲಿಗೆ ಹಾಕ್ಕೊತಾ ಇದ್ದೀನಿ. 2 ಸ್ಪೂನು ಹಾಲಿನ ಪೌಡ್ರ್ ತೊಗೊಂಡಿದ್ದೀನಿ. ಒಂದು ಅರ್ಧ ಬಟ್ಲಾಗುವಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಟೇಸ್ಟ್ ನೋಡಿಕೊಂಡು ಸಕ್ಕರೆ ಬೇಕಾದ್ರೆ ಮತ್ತೆ ಆ್ಯಡ್ ಮಾಡ್ಕೋಬೋದು. ನಾವು ಸಕ್ಕರೆ ಪುಡಿ ಅಥವಾ ಸಕ್ಕರೆನೂ ಆ್ಯಡ್ ಮಾಡ್ಕೋಬೋದು. ಈಗ ಒಲೆ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಅರ್ಧ ಲೀಟ್ರ್ ಹಾಲು ಹಾಕ್ಕೊತಾ ಇದ್ದೀನಿ. ನೋಡಿ, ಹಾಲು ಹಾಕ್ಕೊಳ್ಳೋಣ. ಲೀಟ್ರ್ ಹಾಲು 1/4 ಲೀಟ್ರ್ ಆಗೋವರೆಗೂ ಕುದಿಸ್ಕೋಬೇಕಾಗತ್ತೆ. ಹಾಲು ಕಾಯೋವರೆಗೂ ನಾವು ಮಾವಿನ ಹಣ್ಣಿನ ಪಲ್ಪ್ ತೆಕ್ಕೊಳ್ಳೋಣ. ಇಲ್ಲಿ ನೋಡಿ, ಒಂದು 4 ಮಾವಿನ ಹಣ್ಣು ಇಟ್ಕೊಂಡಿದ್ದೀನಿ ನಾನು. ಈಗ ಇದರ ಸಿಪ್ಪೆ ಎಲ್ಲ ತೆಗೆದು ನಾವು ಇದರ ಪಲ್ಪ್ ತೆಕ್ಕೊಳ್ಳೋಣ. ನೋಡಿ, ಇದೇ ಥರ ಎಲ್ಲ ಹಣ್ಣುಗಳ ಸಿಪ್ಪೆ ತೆಕ್ಕೊಂಡು ಕಟ್ ಮಾಡ್ಕೊಳ್ಳಿ ಹಣ್ಣನ್ನು. ನಾನು ಗೊರಟಿನಿಂದ ಮಾವಿನ ಹಣ್ಣನ್ನು ಬೇರ್ಪಡಿಸ್ಕೊಂಡಿದ್ದೀನಿ. ನೋಡಿ, ಗೊರಟಲ್ಲಿ ಸ್ವಲ್ಪ ಹಣ್ಣಿದೆ. ಇದನ್ನು ಕೈಯಿಂದ ಚೆನ್ನಾಗಿ ಈ ಥರ ಸ್ಕ್ವೀಸ್ ಮಾಡ್ಕೊಂಬಿಡಿ. ಈ ಥರ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ. ನೋಡಿ, ಹಾಲು ಕಾದಿದೆ. ಈಗ ಇದನ್ನು ಹೀಗೇ ಕುದಿಲಿಕ್ಕೆ ಬಿಟ್ಬಿಡೋಣ. ಈಗ ಸಕ್ಕರೆ ಹಾಕ್ಕೊಳ್ಳೋಣ. ಮಿಕ್ಸಿ ಜಾರಲ್ಲಿ ನಾನು ಸಕ್ಕರೆ ಪುಡಿ ಮಾಡ್ಕೊಂಡಿದ್ದೆ. ಈಗ ಅದೇ ಜಾರಿಗೆ ನಾನು ಮಾವಿನ ಹಣ್ಣನ್ನು ಹಾಕ್ಕೋತಾ ಇದ್ದೀನಿ. ಇದನ್ನು ಒಂದು ಸಲ ಮಿಕ್ಸಿ ತಿರುಗಿಸಿ ಪೇಸ್ಟ್ ಮಾಡ್ಕೊಳ್ಳೋಣ. ಒಂದು ಸಲ ತಿರುಗಿಸಿ ಪಲ್ಪ್ ತೆಕ್ಕೊಂಡಿದ್ದೀನಿ ಮಾವಿನ ಹಣ್ಣಿಂದ. ಹಾಲಿನ ಪುಡಿಗೆ ಒಂಚೂರು ಹಾಲು ಹಾಕ್ಕೊಳ್ಳೋಣ. ಗಂಟಿಲ್ದಂಗೆ ಕಲಿಸ್ಕೊಳ್ಳಿ. ಈಗ ನೋಡಿ, ಹಾಲು ಸುಮಾರು ಹಿಂಗಿದೆ. ನಾನೀಗ ಕಲಿಸ್ಕೊಂಡ ಹಾಲಿನ ಪೌಡ್ರನ್ನ ಹಾಕ್ಕೋತಾ ಇದ್ದೀನಿ. ಹಾಗೆಯೇ ಪುಡಿ ಮಾಡಿದ ಗೋಡಂಬಿ ಹಾಗೂ ಪನ್ನೀರ್ ಮಿಶ್ರಣನ ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಮ್ಯಾಂಗೋ ಪಲ್ಪ್ ಹಾಕ್ಕೊಂಡ್ಬಿಟ್ಟೋಣ. ಎಲ್ಲ ಒಂದು ಸಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಲೆ ಆಫ್ ಮಾಡ್ಕೊಂಡ್ಬಿಟ್ಟೋಣ. ನೋಡಿ, ಒಂದು ಕುದಿ ಬರ್ತಾ ಇದೆ. ಈಗ ಸ್ಟವ್ ಆಫ್ ಮಾಡಿಕೊಂಡು ಮಿಶ್ರಣ ತಣ್ಣಗಾಗಲಿಕ್ಕೆ ಬಿಟ್ಟುಬಿಡಬೇಕು. ಆರಿದೆ. ಈಗ ಮಿಕ್ಸಿಗೆ ಒಂದು ಸಲ ಹಾಕ್ಕೊಂಡು ತಿರುಗಿಸ್ಕೊಳ್ಳೋಣ. ಹಾಕೊಂಡಿದ್ದೀನಿ, ಒಂದು ಸಲ ಸುತ್ತಿಸ್ಕೊಳ್ಳೋಣ. ಮಿಕ್ಸಿಲಿ ಒಂದು ಸಲ ತಿರುಗಿಸ್ಕೊಂಡಿದ್ದೀನಿ. ಇದನ್ನು ಒಂದು ಈ ಥರ ಬಾಕ್ಸಿಗೆ ಹಾಕ್ಕೊಳ್ಳಿ. ನಾನು ಪ್ಲಾಸ್ಟಿಕ್ ಬಾಕ್ಸಲ್ಲಿ ಹಾಕ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಗ್ಲಾಸ್ ಕಂಟೈನರ್ ಇದ್ದರೆ ಅದ್ರಲ್ಲಿ ಕೂಡ ಹಾಕ್ಕೋಬೋದು ನೀವು. ಈ ಥರ ಒಂದು ಸಲ ರ್ಯಾಪ್ ಮಾಡ್ಕೊಂಬಿಡಿ. ಇದ್ರ ಮೇಲೆ ಗಾಳಿ ಆಡ್ದಂಗೆ ಒಂದು ಶೀಟನ್ನು ಈ ಥರ ರ್ಯಾಪ್ ಮಾಡಿಬಿಡಿ. ಈಗ ಇದ್ರ ಮೇಲೆ ಮುಚ್ಚಳ ಮುಚ್ಚಿಬಿಡೋಣ. ಇದನ್ನೊಂದು 7 ರಿಂದ 8 ಗಂಟೆವರೆಗೂ ಫ್ರೀಜರಲ್ಲಿ ಇಟ್ಬಿಡಿ. ಐಸ್ ಕ್ರೀಮ್ ರೆಡಿ ಆಗುತ್ತೆ. ಈಗ ಐಸ್ ಕ್ರೀಮ್ ಹೇಗಾಗಿದೆ ಅಂತ ತೆಗೆದು ನೋಡ್ಕೊಳ್ಳೋಣ.
ನೋಡಿ, ಇದಕ್ಕೆ ಐಸ್ ಕ್ರೀಮ್ ಸ್ಕೂಪೇ ಬೇಕಂತಿಲ್ಲ, ಸೌಂಟಲ್ಲಿ ಕೂಡ ನಾವು ತೆಕ್ಕೋಬೋದು ಈ ಥರ. ಈಗ ಇದ್ರ ಮೇಲೆ ಸ್ವಲ್ಪ ನಟ್ಸು, ಟೂಟಿ ಫ್ರೂಟಿ ಎಲ್ಲ ಹಾಕ್ಕೊಳ್ಳೋಣ. ಒಂದು ಚೆರ್ರಿಯನ್ನು ಮೇಲಿಡ್ತಾ ಇದ್ದೀನಿ. ಸ್ವಲ್ಪ ಒಣ ದ್ರಾಕ್ಷಿ ಹಾಕೋತಾ ಇದ್ದೀನಿ. ನೋಡಿ, ಬಿಸಿಲುಗಾಲದಲ್ಲಿ ತಿನ್ನಲಿಕ್ಕೆ ಯಾವುದೇ ರೀತಿ ಐಸ್ ಕ್ರೀಮ್ಗಳು ಕೂಡ ಚೆನ್ನಾಗಿರುತ್ತೆ. ಈಗ ಮ್ಯಾಂಗೋ ಐಸ್ ಕ್ರೀಮು ನೀವಿನ್ನು ಸವಿಲಿಕ್ಕೆ ರೆಡಿಯಾಗಿದೆ. ನೋಡಿ, ಸರ್ವ್ ಮಾಡುವಾಗ ಈ ಥರ ನಟ್ಸು, ಫ್ರೂಟ್ಸ್ ಎಲ್ಲ ಹಾಕಿ ಸರ್ವ್ ಮಾಡ್ಬೋದು. ನೋಡಿ, ಈಗ ಒಂದು ಸೌಂಟಲ್ಲಿ ನೀಟಾಗಿ ತೆಕ್ಕೊಳ್ಳೋಣ. ಈಗ ಇದ್ರ ಮೇಲೆ ಡ್ರೈ ಫ್ರೂಟ್ಸು, ನಟ್ಸು ಅಥವಾ ಚಾಕ್ಲೇಟ್ ಬೀಡ್ಸು ಏನು ಬೇಕಾದ್ರೆ ಹಾಕ್ಕೋಬೋದು. ಬಣ್ಣದ ಮಿಠಾಯಿಗಳನ್ನು ಹಾಕ್ಕೋಬೋದು. ನಾನಿಲ್ಲಿ ಸ್ವಲ್ಪ ಡ್ರೈ ನಟ್ಸು ಹಾಕ್ಕೋತಾ ಇದ್ದೀನಿ. ಇದನ್ನು ಕಟ್ ಮಾಡಿ ಇಟ್ಕೊಂಡ ಸ್ವಲ್ಪ ಚೆರ್ರಿ ಮತ್ತು ಟೂಟಿ ಫ್ರೂಟಿ ಹಾಕ್ಕೋತಾ ಇದ್ದೀನಿ. ಬ್ಲ್ಯಾಕ್ ಗ್ರೇಪ್ಸ್ ಕೂಡ ಇಟ್ಕೊಂಡಿದ್ದೀನಿ ನಾನು, ಡ್ರೈ ಗ್ರೇಪ್ಸು. ನೋಡಿ, ಈ ಥರ ಮೇಲೊಂದು ಚೆರ್ರಿ ಇಟ್ಕೊಳ್ಳಿ, ಅಲಂಕಾರಕ್ಕೆ ಸೂಪರಾಗಿರುತ್ತೆ ನೋಡೋಕ್ಕೆ. ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿಯೂ ಇದೆ ಐಸ್ ಕ್ರೀಮು. ಈ ಮಾವಿನ ಐಸ್ ಕ್ರೀಮಿನ ವಿಡಿಯೋ ಎಲ್ಲರಿಗೂ ಹಿಡಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.